ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಂದಿದ್ದೀವಿ ಇವಾಗ ನಾವಿಲ್ಲೇ ಗೊರಗುಂಟೆ ಪಾಳ್ಯಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ಬಂದಿಲ್ಲಿ ರೆಸಾರ್ಟ್ ರೀಚ್ ಆಗಿದ್ವಿ. ಚಾನಲ್ ಸ್ವಾಗತ ಸುಸ್ವಾಗತ. ಸಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ಗೆ ಹೋಗ್ತಾಯಿದ್ದೀನಿ ಗೈಸ್. ಮಸ್ತ್ ಇದೆ ಪ್ಲೇಸು. ಇವಾಗ ಬಂದುಬಿಟ್ಟು ನ್ಯೂ ಇಯರ್ ಟೈಮಲ್ಲಿ ಮಸ್ತಾಗಿರುತ್ತೆ ಅದು. ಬಟ್ ಬಂದು 31st ನೈಟೇನೋ ಹೋಗ್ತಾಯಿದ್ದೀನಿ ನಾನು. ಪ್ಲೇಸು ಸಕ್ಕತ್ತಾಗಿರುತ್ತೆ. ಆ ಪ್ಲೇಸ್ಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ಅಲ್ಲಿವರೆಗೂ ಇದು ಮಾಡಲ್ಲ. ತಮ್ಮನೇಲಿ ಬರುತ್ತೆ ಆಮೇಲೆ. ಆದರೂ ಒಂದು ಸೀಕ್ರೆಟಾಗಿರುತ್ತೆ ಅದು. ಪ್ಲೇಸು ಸಕ್ಕತ್ತಾಗಿರುತ್ತೆ. ಹೆಂಗೆ ನಾವು ಎಂಜಾಯ್ ಮಾಡ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ, ಏನು ಇಲ್ಲಿಂದ ಹೆಂಗೆ ಹೋಗ್ತೀವಿ, ಏನು ಜರ್ನಿ ಎಲ್ಲ ಸಂಪೂರ್ಣ ಮಾಹಿತಿ ತೋರಿಸ್ತೀನಿ. ನಾನು ವ್ಲಾಗ್ ನೋಡ್ತಾರೆ ಗೈಸ್. ಫುಲ್ ನೋಡಿ ಮಿಸ್ ಹೋಗ್ಬಿಡಿ. ಈ ಟ್ರಿಪ್ಪು ಮತ್ತು ವ್ಲಾಗು ಸಕ್ಕತ್ತಾಗಿರುತ್ತೆ. ಮತ್ತು ಒಂದು ಅಡ್ವೆಂಚರ್ಸ್ ಆಗಿರುತ್ತೆ ನೋಡಿ ಗೈಸ್. ಫುಲ್ ವಾಚೌಟ್ ಮಾಡಿ ಲಾಸ್ಟ್ವರೆಗೂ ನೋಡಿ, ಸಕ್ಕತ್ತಾಗಿರುತ್ತೆ. ಬನ್ನಿ ಹೋಗುವ. ಬಂದಿದ್ದೀವಿ ಇವಾಗ ನಾವಿಲ್ಲೇ ಗೊರಗುಂಟೆ ಪಾಳ್ಯಕ್ಕೆ ಬಂದಿದ್ದೀವಿ ಗೈಸ್. ಇಲ್ಲೇ ಬಸ್ ಪಿಕಪ್ ಇದೆ. ಬಸ್ ಬುಕ್ ಮಾಡಿದ್ದೀವಿ ನಾವು, ಸ್ಲೀಪರ್ ಕೋಚ್ ಬಸ್ಸು. ಈಗ ಹೋಗ್ತೀವಿ ಪಿಕಪ್ ಮಾಡ್ಕೊಂಡು. ಬಸ್ಸಲ್ಲಿ ಹೋಗೋದೇನು ಎಲ್ಲ ಅಂತ ಜರ್ನಿ ಕಂಪ್ಲೀಟ್ಲಿ ಮಾಹಿತಿ ಕೊಡ್ತೀನಿ. ಇವಾಗ ಬಂದು ಶಿವನ ದೇವಸ್ಥಾನ ಹತ್ರ ಇದ್ದೀವಿ ನೋಡಿ. ಇಲ್ಲೇ ಗೊರಗುಂಟೆ ಪಾಳ್ಯಲ್ಲಿದ್ದೀವಿ. ಮತ್ತು ಗೈಸ್ ಇನ್ನೇನು ಬಸ್ ಬರ್ತಾಯಿದೆ. ಬಸ್ ಎತ್ಬಿಟ್ಟು ನೆಕ್ಸ್ಟ್ ಡೀಟೇಲ್ಸ್ ಏನು, ನಮ್ಮದು ಜರ್ನಿ ಹೆಂಗಿರುತ್ತೆ, ಡಿಪಾರ್ಚರ್ ಎಲ್ಲ ತೋರಿಸ್ತೀವಿ ಗೈಸ್. ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಬ್ಲಾಗ್ ವಾಚೌಟ್ ಒಂದು ಸ್ಲೀಪಿಂಗ್ ಕೋಚ್ ಬಸ್ ಮಾಡಿದ್ರಿಲ್ಲ. ಇದು ಬಂದ್ಬಿಟ್ಟು ಯೂಟ್ಯೂಬ್ ನೋಡಿ ಸುಗಮ ಟೂರಿಸ್ಟಿಂದ ಹೋಗ್ತಾಯಿದ್ದೀವಿ ಗೈಸ್. ಬಸ್ ಬಂದ್ಬಿಟ್ಟು ಹೀಗಿದೆ ನೋಡಿ. ನಾವು ಬಸ್ ಹೀಗಿದೆ, ಪರವಾಗಿಲ್ಲ ಗೈಸ್, ಹೋಗ್ಬೋದು. ಇಲ್ಲೇ ಕೂತಿದ್ದೀವಿ ನೋಡಿ. ಇಲ್ಲೇ ಪೀಪಲ್ ಟ್ರೀ ಹಾಸ್ಪಿಟ್ಲಿಂದ ಬಿಡ್ತಾಯಿದೆ, ಗೊರಗುಂಟೆ ಪಾಳ್ಯದಿಂದ ಬಿಡ್ತಾಯಿದೆ. ಹೋಗ್ತಾಯಿದ್ದೀವಿ ಗೈಸ್. ಚೆನ್ನಾಗಿದೆ ಜರ್ನಿ. ನೋಡೋಣ. ಫಸ್ಟ್ ಟೈಮ್ ಗೈಸ್ ನಾನು ತುಂಬ ಲಾಂಗ್ ಜರ್ನಿ ಹೋಗ್ತಾ ಇರೋದು ಸ್ಲೀಪಿಂಗ್ ಕೋಚಲ್ಲಿ. ನಿಯರ್ಲಿ 10 hours ಏನೋ ಇದೆ ಅಂತ ಇಲ್ಲಿಂದ ಹೋಗೋ ಲೊಕೇಶನು. ನೋಡ್ತೀನಿ ಗೈಸ್ ಹೆಂಗಿರುತ್ತೆ ಏನೋ ಲೊಕೇಶನು, ಹೋಗ್ಬೋದಾ ಏನು ಹಂಗೆ ಅಂತಲ್ಲ. ಫುಲ್ ಜರ್ನಿ ಕಂಪ್ಲೀಟ್ಲಿ ತೋರಿಸ್ತೀನಿ. ಫುಲ್ ವ್ಲಾಗ್ ನೋಡಿ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಗೈಸ್. ಹೆಂಗಿರುತ್ತೆ, ಎಲ್ಲಿ ಡಿಪಾರ್ಟ್ಸ್ ಎಲ್ಲೆಲ್ಲಿ ಇರುತ್ತೆ ಅನ್ನೋ ಜರ್ನಿ ಕಂಪ್ಲೀಟ್ಲಿ ತೋರಿಸ್ತೀನಿ. ಇವಾಗ ಬಂದು ಇಲ್ಲಿ ರೆಸಾರ್ಟ್ ರೀಚ್ ಆಗಿದ್ವಿ ನೋಡಿ. ನಾವು ಸ್ಟೇ ಆಗ್ತಾ ಇರೋದು ರೆಸಾರ್ಟು ಇದೆ, ರಾಯ್ ಸೋಯಬ್ ವಿಲ್ಲಾ. ಹೇಗಿದೆ ನೋಡಿ ಗೈಸ್. ಈಗ ಒಳಗಡೆ ಹೋಗ್ಬಿಟ್ಟು ಇನ್ನೂ ತೋರಿಸ್ತೀನಿ. ಇದು ಬಂದ್ಬಿಟ್ಟು ವಿಲ್ಲಾ ರೆಸಾರ್ಟು ನಾನು ಹೋಗಿರೋದು. ಒಳ್ಳೆ ಸ್ಟೇ ಇದೆ ಗೈಸ್. ಒಂದು ಚೆನ್ನಾಗಿದೆ. ಬಂದವ್ರು ಇಲ್ಲಿ ನನ್ನ ಹೆಸರು ಹೇಳ್ಬಿಟ್ಟು, ನನ್ನ ID ಹೇಳ್ಬಿಟ್ಟು ಇದು ಮಾಡಿದ್ರೆ ತುಂಬ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಇನ್ನೂ ಚೆಕ್-ಇನ್ ಆಗ್ಬಿಟ್ಟು. ಇವಾಗ ಸದ್ಯಕ್ಕೆ ವಾಟರ್ ಆ್ಯಕ್ಟಿವಿಟೀಸ್ ಹೋಗ್ಬಿಟ್ಟು ಇಲ್ಲೊಂದು ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ನೋಡೋಣ. ಕಂಪ್ಲೀಟ್ಲಿ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ. ರೆಸಾರ್ಟ್ದಿಂದ ಚೆಕ್-ಇನ್ ಆಮೇಲೆ ಆಗ್ತೀನಿ, ಯಾಕಂದರೆ ತುಂಬ ಸ್ವಲ್ಪ ಅರ್ಜೆಂಟ್ ಇತ್ತು, ಅಲ್ಲಿ ಹೋಗ್ಬೇಕಾಯ್ತು. ರಾಫ್ಟಿಂಗ್, ವಾಟರ್ ಆ್ಯಕ್ಟಿವಿಟೀಸು ತುಂಬ ಮೇನ್ ಅದೇ ಗೈಸು. ಅದಕ್ಕೆ ನೋಡಿ ಎಲ್ಲಿದೆ ಲ್ಯಾಬ್ ಹೇಗಿದೆ ನೋಡಿ. ಇದೇ ಬಂದ್ಬಿಟ್ಟು ರಾವ್ ಸಾಹೇಬ್ ವಿಲ್ಲಾ. ಹೆಂಗಿದೆ ನೋಡಿ. ಚೆಕ್-ಇನ್ ಟೈಮಿಂಗ್ಸು, ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಚೆಕ್-ಇನ್ ಚೆಕ್ಔಟು ಇಲ್ಲಿ ನೋಡಿದೆ. ರಿವರ್ ರಾಫ್ಟಿಂಗ್ ಇಲ್ಲಿ ಏನಿದೆ ವ್ಯೂ ಅಂದರೆ ಗಾಯ್ಸ್, ಮುಂದೆ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿದೆ ಗೈಸ್. ಇಲ್ಲೇ ಸ್ವಿಮ್ಮಿಂಗ್ ಫುಲ್ಲು, ಗ್ರೀನರಿಯಲ್ಲಿ ಹೆಂಗಿದೆ ನೋಡಿ ಗಾಯ್ಸ್. ಈ ವ್ಯೂಗೋಸ್ಕರನೇ ನಾನು ಆನ್ಲೈನಲ್ಲಿ ಬುಕ್ ಮಾಡಿತ್ತು ಗಾಯ್ಸ್. ಸಕ್ಕತ್ತಾಗಿದೆ. ರಿವರ್ ಪಕ್ಕನೇ ರೆಸಾರ್ಟು. ತೋರಿಸ್ಕೊಡ್ತೀನಿ ರೀ ಗಾಯ್ಸ್ ಹೇಗಿದೆ ಅಂತ. ಮುಂದೆ ಹೋಗ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಇಲ್ಲಿ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಇದೆ. ಸ್ವಿಮ್ಮಿಂಗಲ್ಲಿ ಹಿಂಗೆ ಬಂದರೆ ನೋಡಿ ಗಾಯ್ಸ್ ಏನಿದೆ ನೋಡಿ ಗಾಯ್ಸ್ ವ್ಯೂ. ಇದು ಗಾಯ್ಸ್ ಸ್ವರ್ಗ ಅಂದರೆ ಸಕ್ಕತ್ತಾಗಿದೆ ನೋಡಿ ಗಾಯ್ಸ್. ಫುಲ್ಲೀ ಗ್ರೀನರಿ ಗಾಯ್ಸ್. ವಾಟರ್ ನೋಡಿ ಗೈಸ್, ವಾಟರ್ ಕಲರೇ ಬೇರೆ ಇದೆ. ಇದೇ ಮೈನ್ ಬಂದ್ಬಿಟ್ಟು ಈವ್ನಿಂಗ್ ಎಲ್ಲ ಇದಾಗುತ್ತೆ. ಇಲ್ಲ ರೈನ್ ಡ್ಯಾನ್ಸ್ ಎಲ್ಲ ಆಗುತ್ತೆ ಈವ್ನಿಂಗ್ ಚೆನ್ನಾಗಿರುತ್ತೆ. ಇನ್ನೂ ಪಾರ್ಟಿ ಇರುತ್ತೆಲ್ಲ, ಅದು ಮಸ್ತಾಗಿ ತೋರಿಸ್ತೀನಿ. ಫುಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್ ಹೇಗಿರುತ್ತೆ ಏನು. ನಾನು ಬಂದಿರೋದು ಇವಾಗ ದಾಂಡೇಲಿಗೆ. ಇದು ತುಂಬ ದಟ್ಟವಾದ ಕಾಡಲ್ಲಿರೋ ಜಾಗ ಗೈಸ್. ಇನ್ನೂ ಇಲ್ಲಿ ಹೋಗ್ಬಿಟ್ಟು ಎಷ್ಟೊಂದು ಪ್ಲೇಸಸ್ ನೋಡಿಸ್ಬೇಕು. ಆ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಮೇನ್ಲಿ ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಾಯಿದ್ದೀನಿ. ವಾಟರ್ ಆ್ಯಕ್ಟಿವಿಟೀಸ್ ಹೇಗೆ ಮಾಡ್ತೀವಿ, ವಾಟರ್ ಆ್ಯಕ್ಟಿವಿಟೀಸು, ರಿವರ್ ರಾಫ್ಟಿಂಗ್, ಕಾಯಾಕಿಂಗ್ ಅವೆಲ್ಲ ಮೇನ್ ಇಲ್ಲಿ. ಸೊ ಅದನ್ನ ಹೋಗ್ಬಿಟ್ಟು ಹೆಂಗೆ ತೋರಿಸ್ಕೊಡ್ತೀನಿ, ಹೆಂಗೆ ಮಾಡೋದೇನು ಅಂತ ಕಂಪ್ಲೀಟ್ಲಿ ಮಾಹಿತಿ ಇರುತ್ತೆ. ಇವಾಗ ಹೋಗ್ತಾಯಿದ್ದೀನಿ ಇಲ್ಲಿಂದ. ನೆಕ್ಸ್ಟ್ ಏನು ಮಾಡೋದು, ನೆಕ್ಸ್ಟ್ ಎಲ್ಲಿ ಹೋಗೋದು ಎಲ್ಲ ನೋಡಿಸ್ತೀನಿ ಗೈಸ್. ಓಕೆ ಗೈಸ್ ಬನ್ನಿ.
ಇವಾಗ ಒಂದು ಲೊಕೇಶನಲ್ಲಿ ಇದ್ದೀನಿ. ಹೇಗಿದೆ ಆಗ ಆ ಲೊಕೇಶನ್ ಅಂದರೆ ಗಾಯ್ಸ್ ಸೈಕಾಗಿದೆ. ಇದು ಬಂದ್ಬಿಟ್ಟು ಇಲ್ಲಿ ಮೇಯ್ನ್ ಅಂತೆ, ಮೇಯ್ನ್ ಬ್ರಿಡ್ಜು ಕಾಳಿ ರಿವರ್ ಬ್ರಿಡ್ಜ್ ಅಂದ್ಬಿಟ್ಟು ಇದೇ ಮೇಯ್ನ್ ನೋಡಿ ಗೈಸ್. ಇಲ್ಲಿಗೆಲ್ಲ ಮೇಯ್ನ್ ಇದೆ ಕಾಳಿ ರಿವರ್ ಬ್ರಿಡ್ಜ್. ನೋಡಿ ಗೈಸ್ ಏನಿದೆ, ವಾಟ್ರ್ ನೋಡಿ ಗೈಸ್, ವಾಟ್ರ್ ನೋಡಿ ಗೈಸ್. ಅಲ್ಲಿ ನೋಡಿ ಗೈಸ್, ಅಲ್ಲಿ ಕ್ರೊಕೊಡೈಲ್ ಅಲ್ಲಿದೆ ನೋಡಿ ಗೈಸ್. ಕಾಣಿಸ್ತಾ ಇಲ್ಲ, ಝೂಮ್ ಹಾಕಿದ್ರು ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಹೇಗಿದೆ ನೋಡಿ ಗಾಯ್ಸ್. ಈಗ ಫಿಲಮಲ್ಲೆಲ್ಲ ಬರಲ್ವಾ ಗೈಸ್ ಶೂಟಿಂಗ್ ಮಾಡುವಾಗ, ಆ ಥರ ಟೈಪಲ್ಲಿ ಇದೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಗ್ರೀನರಿ ನೋಡಿ ಗಾಯ್ಸ್, ಮಸ್ತ್ ಪ್ಲೇಸ್ ಇದೆ ನೋಡಿ ಗೈಸ್. ಅಲ್ಲಿ ನೋಡಿ, ಅಲ್ಲ ರಿವರ್ ರಾಫ್ಟಿಂಗ್ ಮಾಡ್ತವ್ರೆ. ನೆಕ್ಸ್ಟ್ ಈಗ ಅಲ್ಲೇ ವಾಟರ್ ಆ್ಯಕ್ಟಿವಿಟೀಸ್ಗೆ ಹೋಗೋದು ಗೈಸ್ ನಾವು ಮಾಡೋಕ್ಕೆ. ಅಲ್ಲೇ ವಾಟರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗೋದು. ಮಸ್ತ್ ಇರುತ್ತೆ, ಮಸ್ತ್ ಇದೆ ಪ್ಲೇಸ್ ಅಂತೂ. ಬಂದವರು ವಿಸಿಟ್ ಮಾಡಿ, ಸೈಕ್ ಪ್ಲೇಸು ಗೈಸ್, ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಎಲ್ಲ ಇನ್ನೂ ಮುಂದೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಟ್ರಾವೆಲಿಂಗಲ್ಲಿ. ಏನಿದೆ ನೋಡಿ ಗೈಸ್, ನೀರು ಕಲರ್ ನೋಡಿ ಗೈಸ್. ಅದು ಇದೇ ಮೇನ್ ಬ್ರಿಡ್ಜ್, ಇಲ್ಲಿ ಕಾಳಿ ರಿವರ್ ಬ್ರಿಡ್ಜ್ ನೋಡಿ ಗೈಸ್. ನನ್ನ ಫ್ಯಾನ್ ಅಂದ್ರೆ ಸಬ್ಸ್ಕ್ರೈಬರು. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ನೋಡಿ ಗೈಸ್ ಎಲ್ಲ ಇಲ್ಲ ನೋಡಿ, ಸಪೋರ್ಟ್ ಮಾಡ್ರಿ. ಉತ್ತರ ಕನ್ನಡಲ್ಲೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹೀಗೆ ನೋಡಿ ನಮ್ಮ ಕನ್ನಡ ಜನತೆಗಳ್ನ, ಕರ್ನಾಟಕನ ಬೆಳೆಸಿ ಅಂತೀನಿ, ಕನ್ನಡ ಜನಗಳನ್ನ, ಬ್ಲಾಗರ್ಸ್ನ ನೋಡಿ ಗೈಸ್. ಇವಾಗ ಬಂದಿದ್ದೀವಿ ಇಲ್ಲೇ ವಾಟರ್ ಆ್ಯಕ್ಟಿವಿಟೀಸ್ ಮಾಡಕ್ಕೆ. ನೋಡಿ ಏನೇನು ಇರುತ್ತೆ ಎಲ್ಲ, ಕಯಾಕಿಂಗು, ಬೋಟಿಂಗು ಎಲ್ಲ ಇರುತ್ತೆ ಗೈಸ್. ಜಿಪ್ಲೈನು ನೋಡಿ, ಜಿಪ್ಲೈನ್ ಅಲ್ಲಿಂದ ಎಲ್ಲ ಇರುತ್ತೆ. ಎಲ್ಲ ಆ್ಯಕ್ಟಿವಿಟೀಸು ಐತೆ ಗೈಸ್, ಎಲ್ಲ ಆ್ಯಕ್ಟಿವಿಟೀಸು ಮಾಡ್ಬೋದು ನೋಡಿ. ತೋರಿಸ್ತೀನಿ ಮುಂದೆ. ಇಲ್ಲಿ ವೀಡಿಯೋಸ್ ರೆಕಾರ್ಡ್ ಇಲ್ವಂತೆ, ಆದರೂ ನಾನು ಅಲ್ಪ ಟ್ರೈನರ್ಸ್ ಯಾರನ್ನ ಇರ್ತಾರಲ್ಲ ನಮಗೆ ಹೆಲ್ಪ್ ಮಾಡೋರು, ಅವ್ರದ್ದು ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿಸ್ಬಿಟ್ಟು ನೋಡೋಣ ಗೈಸ್. ಓಕೆ ಗೈಸ್, ಬನ್ನಿ. चलो उठा लो, उठाना ना, ऊपर उठा लो, ऊपर मुंडी के ऊपर। आपने पैर इसके ऊपर रखो, तो इसको पकड़ के ऐसे करो। मैडम इधर रखो, मैं बोलूंगा रेडी 1 2 3, इसको ऊपर करना लाइक हे, ठीक है? रेडी 1 2 3 हे। ओके, लेट्स गो फॉरवर्ड। एक साथ हो रहा है, एक साथ। नाउ स्टॉप। हेलो, मेरा कमरा याद है ना आपका? ठीक है, आगे DSLR, हाँ DSLR आगे, हाँ आपने नहीं करना है। ओके, लेट्स गो फॉरवर्ड। थोड़ा फास्ट करो। तो जल्दी करो, जल्दी सामने। ओके, गेट डाउन। रस्सी पकड़ के ऊपर करो। Go forward. Get back. Stop. कुछ मत करो। Okay, let's go forward. Fast. Now stop. Hello, I pay again. Ready, 1 2 3. Now stop. वीडियो हो गए, आपने पकड़े बहना, ठीक है? हेलो, इधर आ जाओ, पास में। देख रहा है ना? रोको, पुश करना है, पुश डाउन, ठीक है ना? नहीं, रोक, पुश डाउन, हाँ, बस 1 2 3 कम अप, पुश करो। हाँ
चलो यार आ गया मगरमच्छ दूसरा को लेना है सही आया कड़ा लो जाके टैडी सही ने आजा दूसरा आजा ये अम्मे आगे दूसरा आगे अब दूसरा को लेना फिर इसे छोड़ो रोक पर नीचे दबाना इधर पकड़ो रॉस पर नीचे दबाना ठीक है रेडी 1 2 तीसरा मगरमच्छ आ गया हाँ जा रहा है मैं तो रॉस पर नीचे दबा ये ಅವನೇ ಕಮ್ಮರ್ ಕೆಲಸ ಯಾಕೆ इसको दे हेलो यहाँ पे आ जाओ ನಿಧಾನ ಗೋವಿ ಅದು ನೀರು ಕೆಳಗಡೆ ಇಳಿದ ಮೇಲೆ Okay guys, Albert okay? Say hi please. Hi. So should be tied as I once more okay. This one. ಓಪನ್ Front. आगे खींचो आगे. आप भी ले लो. Hello. हाय करो. इधर. Are you ready? ऐसा बैठो थोड़ी देर हाँ ऐसा बैठो हेलो पुश करो पत्थर पुश करो स्टॉप स्टॉप कुछ मत करो अभी Okay, let's go forward. Go fast. Go fast. जल्दी करो. Go fast. Hello, fast करो. जल्दी. Get down. Get back. हाँ ऐसा होना चाहिए तो समझ गए आप धीरे चाले go forward now stop let's go high five ready 1 2 3 stop everybody okay are you happy ಓಕೆ ಬೆಳಿಗ್ಗೆ ವಾಟರ್ ಆ್ಯಕ್ಟಿವಿಟೀಸ್ ಹೋಗ್ಬಿಟ್ಟಿದ್ರಿ ಅಲ್ಲಿ ಬರೋದೇ ಕಾಯಕಿಂಗ್ ಬೋಟಿಂಗ್ ಮಾಡಿ ಲೇಟ್ ಆಯಿತು ಇವಾಗ ಬಂದಿದ್ದೀವಿ ಸ್ಟೇ ಮಾಡೋಕ್ಕೆ ನೋಡಿ ಹೆಂಗಿದೆ ಇಲ್ಲಿ ವ್ಯೂ ಜೊತೆಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಇದು ಬಂದ್ಬಿಟ್ಟು ನಮ್ಮ ರೂಮ್ ನೋಡಿ ಗೈಸ್ ಎಲ್ಲ ಓಲ್ಡನ್ ಸ್ಟೈಲಲ್ಲಿದೆ ಇಂಗ್ಲೆಂಡ್ ಸ್ಟೈಲ್ ಓಲ್ಡನ್ ಸ್ಟೈಲಲ್ಲಿದೆ ಬಂದ್ಬಿಟ್ಟು ಈ ಥರದೇ ನೋಡಿ ಪರವಾಗಿಲ್ಲ ರೂಮು ಒಂದು ತಕ್ಕಮಟ್ಟಿಗಿದೆ ರೀಸನಬಲ್ ಇದೆ ಯಾಕಂದರೆ ನೀರಿನ ಟೈಮಲ್ಲ ಗೈಸ್ ತುಂಬ ಕಾಸ್ಟ್ಲಿ ಇತ್ತು ಎಲ್ಲಿ ಸಿಕ್ತೋ ಅಲ್ಲಿ ಮಾಡಿದ್ದೆ ಸೊ ಅದಕ್ಕೆ ರಿವ್ಯೂಸ್ ನೋಡಿದ್ರೆ ಚೆನ್ನಾಗಿತ್ತು ಎಲ್ಲ ರೆಸಾರ್ಟು ಇಲ್ಲಿ ಬಂದಮೇಲೆ ಅಂದರೆ ಹೇಳ್ಕೊಳೋ ಅಷ್ಟಿಲ್ಲ ಗೈಸ್ ಮಿನಿಮಲ್ ಆಗಿದೆ ಅದೇ ಈ ವ್ಯೂಗೆ ಚೆನ್ನಾಗಿದೆ ಅಷ್ಟೇ ವ್ಯೂ ಆ ಕಡೆ ಅಲ್ಲಿ ರಿವರ್ ರೆಸಾರ್ಟ್ ಇರೋದು ನೋಡಿದ್ರೆ ಅದೊಂದು ಮಸ್ತಲ್ಲಿದೆ ಇನ್ನು ಸ್ವಿಮ್ಮಿಂಗ್ ಪೂಲ್ಗೂ ಹೋಗಿಲ್ಲ ಈವ್ನಿಂಗ್ ಹೋಗೋಣ ಅಂತ ಇದ್ದೀವಿ ಇನ್ನು ಇಲ್ಲೇ ರೈನ್ ಡ್ಯಾನ್ಸ್ ಎಲ್ಲ ಮಾಡ್ತಾರಂತೆ ನೋಡ್ತೀನಿ ಗೈಸ್
ನೈಟ್ ಏನೇನಾಗುತ್ತೆ ಇಲ್ಲಿ ಎಲ್ಲ ತೋರಿಸ್ಕೊಡ್ತೀನಿ. ನೈಟ್ ಸ್ಟೇ ಹೆಂಗಿರುತ್ತೆ ಅನ್ನೋ ನೈಟ್ ವ್ಯೂ. ತಿರ್ಗಾ ಮಾರ್ನಿಂಗ್ ಎದ್ದು ಒಂದು ನೈಟ್ ಸ್ಟೇ ಮಾಡ್ತಾಯಿದ್ದೀನಿ. ನೋಡೋಣ ಗೈಸ್ ಹೇಗಿರುತ್ತೆ ಅಂತ ನೈಟ್ ನೋಡ್ತೀನಿ. ಗೈಸ್ ಇವಾಗ ಡಿನ್ನರ್ ಮಾಡ್ತಾಯಿದ್ದೀನಿ ಇಲ್ಲಿ ರೆಸಾರ್ಟಲ್ಲಿ. ಲಂಚ್ ಬ್ರೇಕ್ಫಾಸ್ಟ್ ಆಗಲಿಲ್ಲ, ಯಾಕಂದರೆ ಆಚೆನೇ ಮಾಡ್ಕೊಂಬಿಟ್ರಿ. ತುಂಬ ವಾಟರ್ ಆರ್ಟಿಸಲ್ಲೇ ತುಂಬ ಟೈಮ್ ಇತ್ತು. ಇವಾಗ ಬಂದು ಇಲ್ಲೇ ಡಿನ್ನರ್ ಮಾಡ್ತಾಯಿದ್ದೀನಿ ನೋಡಿ. ಹಾಕೊಂಡಿದ್ದೀನಿ. ಮೂರನೇದು ಬಂದ್ಬಿಟ್ಟು ಜೀರಾ ರೈಸ್ ಇದೆ. ಆಲ್ರೆಡಿ ಜೀರಾ ರೈಸ್ ಖಾಲಿ ಆಗಿದೆ. ಸ್ವಲ್ಪ ಹಾಕೊಂಬಿಡ. ಏನೋ ನನಗೋಸ್ಕರ ಮಿಕ್ಕಿದೆ, ಲೈಟ್ ಆಗೋಣ ಮಿಕ್ಕಿದೆ. ಜೀರಾ ರೈಸ್ ಚೆನ್ನಾಗಿರ್ಬೋದು. ರೈಸ್ ಜಾಸ್ತಿ ತಿನ್ನಬಾರ್ದು ಗೈಸ್, ಡಯೇಟಲ್ಲಿದ್ದೀನಿ. ಮಾರ್ನಿಂಗ್ ಇದ್ದೆ ಗೈಸ್. ಇವಾಗ ಬಂದ್ಬಿಟ್ಟು ಹೇಗಿದೆ ನೋಡಿ ಗೈಸ್ ವ್ಯೂ. ಫುಲ್ಲಿ ಫಾಗಲ್ಲಿ ಸಕ್ಕಲಾಗಿ ತೋರಿಸ್ತೀನಿ. ಇಲ್ಲ ಮಾರ್ನಿಂಗ್ ಫ್ರಂಟಲ್ಲೇ ಇದ್ದೀನಿ ಈ ವಾಟರ್ ಜೊತೆಗೆ. ಏನು ಮಸ್ತಿದೆ ನೋಡಿ ಗೈಸ್, ಫುಲ್ಲಿ ಗ್ರೀನರಿ. ದಾಂಡೇಲಿ ಅಂದ್ರೆ ಫುಲ್ಲು ಇದು ಗೈಸ್, ಗ್ರೀನರಿಲೇ ಫುಲ್ಲು ಜಂಗಲ್ ಥರ. ಕಾಡು ಒಳಗಡೆ ರೆಸಾರ್ಟ್ಸ್ಗಳಿರೋದು, ವಾಟರ್ ಆ್ಯಕ್ಟಿವಿಟೀಸ್ಗಳಿರೋದು. ಏನಿದೆ ನೋಡಿ ಗೈಸ್ ವ್ಯೂ ಒಂದು ಸಕ್ಕತ್ತಾಗಿದೆ. ಇಲ್ಲೇ ರೆಸಾರ್ಟ್ ಮುಂದೆನೇ ಒಂದು ಒಳ್ಳೆ ಪೀಕ್ ವ್ಯೂ ಇದೆ. ಸನ್ರೈಸು ಇಲ್ಲೇ ಆಗೈತೆ ಗೈಸ್. ಬೆಳಗ್ಗೆನೇ ಇದ್ದೆ ಇವಾಗ. ನೆಕ್ಸ್ಟ್ ಡೇ ಆಗ್ತದೆ. ಇವತ್ತು ಬಂದು ನೋಡಿ ಗೈಸ್ ಅವಲಕ್ಕಿ ಇದೆ ಬ್ರೇಕ್ಫಾಸ್ಟು. ಅವಲಕ್ಕಿ ಮತ್ತು ಉಪ್ಪಿಟ್ಟೇನೋ ಇದೆ ಗೈಸ್. ನನಗೆ ಉಪ್ಪಿಟ್ಟು ಆಗಲ್ಲ, ಜಸ್ಟ್ ಅವಲಕ್ಕಿ ಮಾತ್ರ ತಿಂತೀನಿ. ಟೀ ಕುಡಿದಿದ್ದೀನಿ ಆಲ್ರೆಡಿ. ಲೈಟಾಗಿದೆ ಗೈಸ್ ಬ್ರೇಕ್ಫಾಸ್ಟು. ನೋಡ್ತೀನಿ ನೆಕ್ಸ್ಟ್ ಏನು ಮಾಡಬೇಕು. ಗೈಸ್ ಇವಾಗ ಬಂದ್ಬಿಟ್ಟು ಕ್ರಾಕೊಡೈಲ್ ಪಾರ್ಕ್ ಬಂದಿದ್ವಿ. ಮೇನ್ಲಿ ದಾಂಡೇಲಿಯಲ್ಲೇ ಕ್ರಾಕೊಡೈಲ್ಸೇ ಫೇಮಸ್ ಗೈಸ್. ತುಂಬ ಎಲ್ಲ ನದಿಲೂ ಅಷ್ಟೇ ಕ್ರಾಕೊಡೈಲ್ಸ್ ಜಾಸ್ತಿ ಇದ್ದೇ ಇರುತ್ತೆ ನೋಡಿ. ಇವಾಗ ಬಂದು ಕ್ರಾಕೊಡೈಲ್ ಪಾರ್ಕ್ ಗಾರ್ಡನ್ ಹೋಗ್ತಾ ಇದ್ವಿ ನೋಡಿ ಗೈಸ್. ಫೀಸ್ ಎಲ್ಲ ಇರುತ್ತಲ್ಲ ಎಂಟ್ರಿ. ನೋಡಿ ಗೈಸ್ ಇಲ್ಲೇ ಸೈಟಿಂಗ್ ಇದೆ, ಅವಾಗ ತೋರಿಸ್ತೀನಿ. ಕ್ರಾಕೊಡೈಲು ಅಲ್ಲೇ ಮಲಗಿದೆ ನೋಡಿ ಗೈಸ್. ನೋಡಿ ಅಲ್ಲೇ ಕಾಣಿಸ್ತಾ ಇದೆ. 2 ಇದಾಗಿದೆ ಗೈಸ್, 3-4 ಇದೆ ನೋಡಿ. ಕಾಳಿ ರಿವರ್ ಇದು ಬಂದ್ಬಿಟ್ಟು ರಿವರೆಲ್ಲ ಜಾಸ್ತಿ. ಮೇನ್ಲಿ ಕ್ರಾಕೊಡೈಲ್ಸು ಜಾಸ್ತಿ ಗೈಸ್ ಇಲ್ಲಿ ಸೈಟ್ ಆಗೋದು. ಸೈಟ್ ಆಗ್ತಾಯಿದೆ. ಎಲ್ಲ ಮಲಗಿದ್ದಾವೆ. 4 ಇದೆ. 2, 3, 4 ಇದಾವೆ ಗೈಸ್. ಬನ್ನಿ ಗೈಸ್ ಇವಾಗ ಬಂದ್ಬಿಟ್ಟು ಮೇನ್ಲಿ ದಾಂಡೇಲಿಗೆ ಬಂದಿದ್ದೇವಲ್ಲ, ದಾಂಡೇಲಿಗೆ ಬಂದು ದಾಂಡೇಲಿ ದೇವಸ್ಥಾನಕ್ಕೆ ಹೋಗ್ಬೇಡ್ದು ಗೈಸ್. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ದಾಂಡೇಲಿದ್ದು ಇದೆ ನೋಡಿ, ಶ್ರೀ ಪುರಮಹಾರಾಷ್ಟ್ರಿ ದಾಂಡೇಲಪ್ಪ ದೇವರ ಮಂದಿರ ನೋಡಿ. ದಾಂಡೇಲಪ್ಪ ದೇವರ ಮಂದಿರ ಅಂತ. ಬನ್ನಿ ಗೈಸ್ ಇವಾಗ ಒಳಗಡೆ ಹೋಗ್ತೀನಿ. ಇಲ್ಲೇ ದೇವರಿದೆ. ದಾಂಡೇಲಿಗೆ ಬಂದ್ಬಿಟ್ಟು ದಾಂಡೇಲಿ ದೇವ್ರನ್ನ ಮಿಸ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬಂದೇ ಹೋಗ್ತಾಯಿದ್ದೀನಿ ಗೈಸ್. ಒಳಗಡೆ ಇದೇ ಬಂದ್ಬಿಟ್ಟು ದಾಂಡೇಲಿ ದೇವರು. ಇದು ಕೂಡ ಶಿವಪ್ಪ ದೇವರ ಗೈಸ್. ಇಲ್ಲೇ ದೇವಸ್ಥಾನ ಇದೆ, ಪಕ್ಕದಲ್ಲೇ ಕ್ರಾಕೊಡೈಲ್ ಪಾರ್ಕು ಕೂಡ ಇದೆ ಗೈಸ್. ಇವಾಗ ಆಯಿತು ಅಲ್ಲೆಲ್ಲ ಮುಗಿಸ್ಕೊಂಡು ದಾಂಡೇಲಿ ಇವಾಗ ಇಲ್ಲಿ ಎತ್ತಿದ್ದೀವಿ ಗೈಸ್. ಟ್ರೈನ್ ಎತ್ತಿದ್ದೀವಿ ಬೆಂಗಳೂರಿಗೆ. ಶೋನ್ಪುರಕ್ಕೆ ಹೋಗ್ಬೇಕು ಇವಾಗ ಲಾಸ್ಟು. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಲಾಸ್ಟು ಸ್ಟಾಪ್. ಇವಾಗ ನೈಟ್ ಹೋಗ್ತಾ ಇದ್ದೀವಿ, ನೈಟ್ ಜರ್ನಿ ಮಾಡ್ತಾಯಿದ್ದೀವಿ. ಮಿಡ್ ನೈಟ್ ಹೋಗ್ಬೋದು ಅನ್ಕೊತೀನಿ ಬೆಂಗಳೂರಿಗೆ. ಮಿಡ್ ನೈಟ್ ಹೋಗ್ಬಿಟ್ಟು ಅಲ್ಲೆಲ್ಲ ಹೆಂಗಿತ್ತು ಎಕ್ಸ್ಪ್ಲೋರ್ ಮಾಡಿರೋದೆಲ್ಲ ಚೆನ್ನಾಗಿದೆ ಗೈಸ್. ವ್ಲಾಗ್ ನೋಡಿ ಚೆನ್ನಾಗಿದೆ. ಮಸ್ತಲ್ಲಿತ್ತು, ಮಸ್ತಲ್ಲಿ ವೈಬ್ ಮಾಡಿದ್ದೀವಿ. ಒಂದು ಡಿಫ್ರೆಂಟ್ ವೈಬ್ಸ್ ಇತ್ತು, ಅಂದರೆ ಒಂದು ಅಡ್ವೆಂಚರಸ್ ಎಲ್ಲ ಒಳ್ಳೊಳ್ಳೆ ವೀಡಿಯೋಸು ಇದೆಲ್ಲ ಇದೆ ನೋಡಿ. ಚೆನ್ನಾಗಿ ಮಾಡಿದ್ದೀನಿ ಗೈಸ್. ಓಕೆ ಬನ್ನಿ ಇವಾಗ ನೆಕ್ಸ್ಟು ಮುಂದೆ ಹೋಗುತ್ತೆ. ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಬೆಂಗಳೂರಿಗೆ ಹೋಗ್ಬಿಟ್ಟು ವ್ಲಾಗ್ ಮಾಡ್ತೀನಿ ಗೈಸ್. ನೈಟ್ ಬಂದೆ, ಮಿಡ್ ನೈಟು 3 AM ಆಯಿತು. ಸೊ ಅದಕ್ಕೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ, ಮಲ್ಕೊಂಬಿಟ್ಟೆ ಗೈಸ್ ನೈಟ್ ಆಗಿರೋದ್ರಿಂದ. ಸೊ ಇವಾಗ ಬೆಳಗ್ಗೆ ಎದ್ದಿದ್ದೀನಿ, ಇವಾಗ ಇದು ಮಾಡ್ತಾಯಿದ್ದೀನಿ ಗೈಸ್. ಓಕೆ ಗೈಸ್ ಹೋಗಿದ್ವಿ, ಚೆನ್ನಾಗಿತ್ತು ಪ್ಲೇಸು. ಒಂದು ಪರ್ಫೆಕ್ಟ್ ಇದಿತ್ತು ದಂಡೇಲಿ. ಅಂದರೆ ಒಂದು ಒಳ್ಳೆ ವೈಬ್ಸ್ ಇತ್ತು, ಒಳ್ಳೊಳ್ಳೆ ಇದು ಬಂದಿದೆ ನೋಡಿ ಗೈಸ್. ಪೋಸ್ಟ್ ವೀಡಿಯೋಸ್, ವಾಟರ್ ಆ್ಯಕ್ಟಿವಿಟೀಸು ಎಲ್ಲ ಸಕ್ಕತ್ತಾಗಿ ಮಾಡಿದ್ದೀವಿ. ಒಂದು ಗುಡ್ ಎನ್ವಿರಾನ್ಮೆಂಟ್ ಇತ್ತು, ಒಂದು ಬೇರೆ ಥರನೇ ಇದಿತ್ತು ಗೈಸ್. ಒಂದು ಅದೇ ಒಟ್ಟಲ್ಲಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೋಸ್ಕರನೇ ಮೇನ್ ಗೈಸ್. ಅದು ಬಿಟ್ಟರೆ ಬೇರೆ ಏನು ಅಷ್ಟೊಂದು ನೋಡೋವಂಥ ಪ್ಲೇಸಸ್ಗಳಿಲ್ಲ. ಮೇನ್ಲಿ ಕ್ರಾಕೊಡೈಲ್ಸ್ಗಳು ಇರೋದು ಅಷ್ಟೇ. ಅದು ಬಿಟ್ಟರೆ ಕ್ರಾಕೊಡೈಲ್ಸ್ಗಳ್ನ ನೋಡ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ ಅನ್ಕೊತೀನಿ ಗೈಸ್.
ಎಲ್ಲ ಅಷ್ಟು ಇದಿಲ್ಲ. ಅದು ಬಂದ್ಬಿಟ್ಟು ಅದು ಉತ್ತರ ಕನ್ನಡ ಸೈಡ್ ಇರೋದು, ಅದಕ್ಕೆ ಅಷ್ಟೊಂದು ಪ್ಲೇಸಸ್ ಇಲ್ಲ ಅಲ್ಲೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಟ್ಟರೆ. ಅದು ಮೇಯ್ನ್ಲಿ ಗೈಸ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಅಲ್ಲಿಗೆ ಹೋದರೆ ನೀವು ದಾಂಡೇಲಿಗೆ ಅಂತಲೇ ಏನೋ ಬುಕ್ ಮಾಡ್ಕೊಂಬಿಡಿ. ಗಣೇಶ್ ಗುಡಿ ಅಂತ, ಮೇನ್ ಗಣೇಶ್ ಗುಡೀಲಿ ಅಲ್ಲೆಲ್ಲ ವಾಟರ್ ಆ್ಯಕ್ಟಿವಿಟೀಸು ಎಲ್ಲ ಇರೋದು. ಆ ದಾಂಡೇಲಿಂದ ಇನ್ನೂ 20 ಕಿಲೋಮೀಟ್ರ್ ಮೇಲಿದೆ ಅದು. ಸೊ ಅದಕ್ಕೆ ಹೋಗೋರು ಪ್ರೀವಿಯಸ್ಲಿ ಇಂಪಾರ್ಟೆಂಟ್ ಹೇಳ್ತಾಯಿದ್ದೀನಿ, ನಮ್ಗೆ ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾವು ಅದಕ್ಕೆ ಆ ಥರ ದಾಂಡೇಲಿಗೆಲ್ಲ ಬುಕ್ ಮಾಡ್ಕೊಂಡ್ರಿ. ತುಂಬ ಇದಾಯ್ತು ಅಲ್ಲಿ ರಿಸ್ಕಿ ನಮಗೆ. ಮೇನ್ಲಿ ಗಣೇಶ್ ಗುಡಿ ಅಂತ ಬುಕ್ ಮಾಡ್ಕೊಂಡು, ಇಲ್ಲ ಗಣೇಶ್ ಗುಡಿ ನಿಯರ್ ರೆಸಾರ್ಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆಲ್ಲ ಈಸಿ ಆಗುತ್ತೆ. ನೀವು ಏನೋ ಬೇರೆ ಎಕ್ಸ್ಟ್ರಾ ಕಾಸ್ಟ್ಗಳಾಗಲ್ಲ. ಅದರಿಂದ ನಮ್ಗೆ ತುಂಬ ಎಕ್ಸ್ಟ್ರಾ ಆಗೋಯ್ತು. ಸೊ ಅದಕ್ಕೆ ಫಸ್ಟೇ ಪ್ರಿಯರ್ನೇ ಹೇಳ್ತಾಯಿದ್ದೀನಿ, ನೋಡ್ಕೊಳ್ಳಿ. ಯಾರನ್ನ ಹೋದವರು ಈ ಥರ ಮಾಡಿ ಅಂತ ಹೇಳ್ತೀನಿ ಗೈಸ್. ಮತ್ತು ತುಂಬ ಇಷ್ಟ ಆಯಿತು ಗೈಸ್, ಅಲ್ಲಿ ಉತ್ತರ ಕನ್ನಡ ಜನತೆಗಳು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಲಾಗ್ ನೋಡ್ತಿರೋದು ನೋಡಿ, ಯಾರೋ ಫಸ್ಟ್ ಕ್ರಿಯೇಟರ್ ಇಲ್ಲಿ ಆಗಿರೋದ್ರಿಂದ ಬೆಂಗಳೂರಿಂದ ಬಂದಿದ್ರು, ಅದರಲ್ಲಿ ಚೆನ್ನಾಗಿ ಪ್ರಕೃತಿ ಕೊಟ್ಟರು. ಅವ್ರಿಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ ಗೈಸ್ ನಾನು. ಮತ್ತು ಹಂಗೆ ನೋಡಿ ಗೈಸ್, ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದೀನಿ. ವ್ಲಾಗ್ ನೋಡಿ, ಫುಲ್ ನೋಡಿ, ವಾಚ್ ಔಟ್ ಮಾಡಿ. ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬಾಯ್, ಥ್ಯಾಂಕ್ ಯು.